ನಿಮ್ಮ ಹೋಟ್ಲಲ್ಲಿ ಇಡ್ಲಿ ತಿಂದ್ರು, ತಿಂದಿದ ತಕ್ಷಣ ಅವಳಿಗೆ ಫುಲ್ ಹೊಟ್ಟೆ ನೋವ್ತಾ ಇದೆ. ಏನ್ ಹೇಳ್ತೀರಾ ಇದಕ್ಕೆ? ಅವ್ರಿಗೆ ಆಗ್ತಾ ಇಲ್ವಂತೆ ಹೊಟ್ಟೆ ನೋವು. ತಿಂದು ಒಂದು 10 ನಿಮಿಷಕ್ಕೆಲ್ಲ ಈಗ ವಾಮಿಟ್ ಬರ್ತಾ ಇದೆಯಾ? ವಾಶ್ರೂಮ್ಗೆಲ್ಲ ಒಂದ್ 2-3 ಸಲ ಹೋಗ್ಬಿಡು ಬಂದು. ಇಷ್ಟು ನೆಗ್ಲೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಹೆಂಗೆ ಗೊತ್ತಿಲ್ಲ ಅಂತ. ನೋಡಿ ಹೆಂಗಿದ್ಯಾ ಟೇಸ್ಟ್ ಇಲ್ಲ? ಅವಳಿಗೆ ನೋಡಿ ವಾಮಿಟ್ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಹೊಟ್ಟೆ ಎಲ್ಲ ಚೆನ್ನಾಗಿದ್ದ. ಬೆಳಿಗ್ಗೆಯಿಂದ ಚೆನ್ನಾಗಿದ್ಲು, ಬೆಳಿಗ್ಗೆಯಿಂದ ಎಲ್ಲ ಇದ್ ಮಾಡ್ಕೊಂಡಿದ್ದಾಳೆ ಅವಳು, ನಗ್ನಗ್ತಾ ಇದ್ಲು. ನಾವ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ, ತಿಂಡಿ ತಿಂದಿರ್ಲಿಲ್ಲ, ಈಗ ತಿಂದ್ಲು. ಆಕ್ಚುಲಿ ನಾನು ಕಾಫಿ ಕುಡ್ದೆ ಒಂಥರ ಆಗ್ತಾ ಇದೆ, ಬಟ್ ಅವಳಿಗೆ ತುಂಬಾ ಜಾಸ್ತಿ ಆಗಿದೆ. ಈಗ ಏನ್ ಹೇಳ್ತೀರಾ ಇದಕ್ಕೆ? ಅಮ್ಮ ಇಡ್ಲಿ ತಿನ್ನೇ ಪ್ರಾಬ್ಲಮ್. ನಾವು ಇಡ್ಲಿ ಕೊಡ್ತೀವಿ, ಟೆಸ್ಟ್ ಮಾಡ್ಸಿದ್ದೆ. ತಲೆ ಸುತ್ತುತ್ತಿದೆ. ಹೌದಾ? ಬಿದೋಗ್ತಿದ್ಯಾ? ಬೇಡಂಗಿಲ್ಲ. ಏನಂತ ಇವಾಗ ಏನ್ ಮಾಡೋದು? ಅಲ್ಲ, ನೀವೆಷ್ಟು ನೆಗ್ಲೆಕ್ಟ್ ಆಗಿ ಆನ್ಸರ್ ಮಾಡೋದು ಹೆಂಗೆ? ನೆಗ್ಲೆಕ್ಟ್ ಆಗಿ ಏನ್ ಅನ್ಸಲ್ಲ ಮೇಡಮ್. ಬೆಳಗ್ಗೆಯಿಂದ ಸುಮಾರು 1000 ರೇಟ್ ಸೇಲ್ ಮಾಡಿದೀವಿ, ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ. ನೀವು ಇಡ್ಲಿ ತಿಂದು ಪ್ರಾಬ್ಲಮ್ ಬರ್ತದೆ. ಬಂದ್ಲು, ಚೆನ್ನಾಗಿ ನಗ್ನಗ್ತಾ ಕೂತ್ಲು, ಎಲ್ಲ ತಿಂದು ಎಲ್ಲ ಮಾಡೋದು. ಈಗ ಮತ್ತೆ ನಿಮ್ಮ ವಾಶ್ರೂಮೇ ಯೂಸ್ ಮಾಡಿದೀವಿ, ವಾಶ್ರೂಮ್ಗೆಲ್ಲ ಹೋಗಿ ಬಂದಿದ್ದಾಳೆ. ವಾಮಿಟ್ ಆಗ್ತದೆ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತಿದ್ದಾಳೆ. ಏನೇನ್ ಆಗ್ತಿದೆ ಹೇಳೋರ್ಗೆ? ನನ್ಗೆ ತಲೆ ಸುತ್ತುತ್ತಿದೆ, ವಾಮಿಟ್ ಆಯ್ತು ಒಂದ್ಸಲ. ತಲೆ ಸುತ್ತಿದೆ, ತುಂಬಾ ಹೊಟ್ಟೆ ನೋವ್ತಿದೆ. ಏನಾಗಿರುತ್ತೆ ಮೇಡಮ್, ಒಂದ್ ಇಡ್ಲಿ ತಿಂದಿದ್ದಕ್ಕೆ ಈ ತರ ಆಗಿದೆ. ಸರ್ ಬೆಳಿಗ್ಗಿಂದ ಏನು ತಿಂದಿರ್ಲಿಲ್ಲ, ಬಿಸಿನೀರ್ ಕುಡ್ಕೊಂಡ್ ಬಂದಿದ್ದೆ. ಇಲ್ಲಿ ತಿಂದ ಮೇಲೆ ಜಾಸ್ತಿ ಆಗೋಯ್ತು. ತಿಂದ್ಮೇಲೆ ಜಾಸ್ತಿ ಇನ್ಸ್ಟೆಂಟ್ ಅದು ಆಗೋಕೆ ಅದೇನು ಪಾಯ್ಸನ್ ಅಲ್ಲ ಮೇಡಮ್. ತಿಂದಿದ ತಕ್ಷಣ ನಂಗೆ ಆಗ್ತಿಲ್ಲ. ನೈಟ್ ನೀವು ಏನ್ ತಿಂದಿರ್ತೀವಿ, ಏನ್ ಮಾಡಿರ್ತೀರ ಅದು ನಿಮ್ಗೆ ಗೊತ್ತಿರುತ್ತೆ. ನಾನು ಬರೀ ಫ್ರೂಟ್ಸ್ ಬಿಟ್ರೆ ಬೇರೆ ಏನು ತಿನ್ನಲ್ಲ. ಆಯ್ತು ಅಂದ್ರೆ ಇದೇ ಫಸ್ಟ್ ಪ್ರಾಬ್ಲಮ್ ನಮ್ದು. ಎಂಟೈರ್ ಇದರಿಂದ ನಾವು ಸುಮಾರು ವರ್ಷದಿಂದ 26 ವರ್ಷ ಮಾಡ್ತೀವಿ. ಇದೇ ತರ ಫಸ್ಟ್ ಪ್ರಾಬ್ಲಮ್. ನಾವು ತಿಂತೀವಿ, ನಮ್ಮ ಹುಡುಗರೆಲ್ಲ ತಿಂದಿರ್ತಾರೆ, ಅದೇನು ಪ್ರಾಬ್ಲಮ್. ಏನಾಯ್ತು ನೋಡ್ರಿ? ಅವಳಿಗೆ ಯಾಕೆ ಹೊಟ್ಟೆ ತುಂಬಾ ನೋವ್ತಿದ್ಯಂತೆ, ಆಗ್ತಾ ಇಲ್ಲ. ಏನಾಯ್ತು? ವಾಮಿಟ್ ಎಲ್ಲ ಆಗ್ತಿದೆ ಅವಳಿಗೆ. ಇಡ್ಲಿ ತಿಂದ್ಮೇಲೆ ಒಂಥರ ಆಗ್ತಿದೆ. ಏನಾಯ್ತು? ಅವ್ರು ಇಡ್ಲಿ ತಿಂದ್ಮೇಲೆ ಏನಾಯ್ತು ಅಂತ ನಮ್ಗೆ ಕೇಳ್ತಾ ಇದ್ದಾರೆ, ಅದಕ್ಕೆ ನಾವೇನು ಹೇಳ. ನೀವು ಹೋಟ್ಲವ್ರಾ? ಇಡ್ಲಿ, ಚಿತ್ರಾನ್ನ, ಕಾಫಿ ಎಲ್ಲ ಕುಡಿದ್ಲವಳು. ಇಡ್ಲಿ ಒಂದೇ ಅಲ್ಲ. ನೀವು ಐಜಿನ ಮಾಡಲ್ಲ ಸರ್ ಇದ್ರೆ? ಮಾಡ್ತೀವಲ್ಲ ನೋಡಿ. ಮತ್ತೆ ಹೆಂಗ್ ಮತ್ತೆ ಇಲ್ಲಿ ಅವ್ರು ಕೇಳ್ಬೇಕು ಸರ್. ನೀವು ನನ್ಗೆ ಜೋರ್ ಮಾಡ್ಬೇಡಿ, ನಾನು ಫುಡ್ ಆಫೀಸರ್ ಕಾಲ್ ಮಾಡ್ತೀನಿ ಬೇಕಾದ್ರೆ. ರಾತ್ರಿ ಅಲ್ಲ ನೀವು ಜೋರ್. ಕೂತ್ಕೋ. ಕೂರ್ತಿಯ ಇಲ್ಲಿ? ಇವಾಗ ಬಿಲ್ ಕೊಟ್ಟವಲ್ಲ ಸರ್, 379 ರೂಪಾಯಿ. ನಾವು ಸರ್ ಆಗಿದೆ, ತಿಂದಿದೆ, ನಾವೇನು ಇಲ್ಲ ಅಂತ ಹೇಳ್ತಲ್ಲ ಸರ್. ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಏನಿದೆ ನಮ್ಗೇನು ಗೊತ್ತು. ಇಡ್ಲಿ ತಿಂದಾಗ ಈ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದಕ್ಕೆ ನೀವೇನೋ ಒಂದು ಸೊಲ್ಯೂಷನ್ ಹೇಳ್ಬೇಕಲ್ಲ ನಮಗೆ. ಸೊಲ್ಯೂಷನ್ ಹೇಳ. ಮತ್ತೆ ಏನ್ ಮಾಡೋಣ ಅಂತೀರಿ? ನೀವೇನ್ ಮಾಡ್ತಾರೆ ನೀವ್ ಹೇಳ್ಬೇಕು. ಅಲ್ಲ ನಾನೇ ಕಾಲ್ ಮಾಡ್ತೀನಿ, ಕರೆಸ್ತೀನಿ, ಮಾತಾಡ್ರಿ ಅಷ್ಟೇ. ಇನ್ನೇ ಮಾಡಕ್ಕಾಗ್ತದೆ. ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಏನ್ ಪ್ರಾಬ್ಲಮ್ ಆಯ್ತು? ಒಂದು ಇಡ್ಲಿ ತಿಂದ ಈ ಪ್ರಾಬ್ಲಮ್. ಸರ್ ಇಡ್ಲಿ ಚಿತ್ರ ಎಲ್ಲ ತಿಂದಿರ ಸರ್? ಹಾ ಹೇಳಿ, ಏನ್ ಮಾಡೋಣ? ಏನ್ ಮಾಡೋಣ ನೀವ್ ಹೇಳ್ಬೇಕು. ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ರಿ. ನಾವೇ ಕರ್ಕೊಂಡು ಸರ್ ನಿಮ್ಮ ಹೋಟೆಲ್ ಸರ್ ತಿಂದಿರೋದು? ನಮ್ಮ ಹೋಟೆಲ್ ತಿಂದ ಇರೋದು. ಹಲೋ ವಾಮಿಟ್ ಸರ್, ಒಂದ್ ನಿಮಿಷ ಸರ್. ಅದು ನಿಮಗೆ ಕಾಲ್ ಮಾಡಕ್ ಬಂದೆ. ಇಲ್ಲಿ ಇಡ್ಲಿ ತಿಂದ್ವಿ. ಆ ಇಡ್ಲಿ ತಿಂದ್ಮೇಲೆ ಇಲ್ಲಿ ನಮ್ಮ ಹುಡುಗಿಗೆ ಹೊಟ್ಟೆ ನೋವು, ಫುಲ್ ವಾಮಿಟ್ ಎಲ್ಲ ಆಗ್ತಾ ಇದೆ ಸರ್. ಕೊಡ್ತೀನಿ ಸರ್, ಒಂದು ನಿಮಿಷ ಅವ್ರಿಗೆ ಮಾತಾಡಿ. ಮತ್ತೆ ಲೋಡ್ಸ್ ಕರ್ತೀನಿ ಸರ್. ಇದು ಗುರು ಹೋಟ್ಲ್ ಅಂತ ಸರ್. ಅವ್ರೇನೋ ಇಡ್ಲಿ ತಿಂದಾಗ ನನ್ಗೇನೋ ಹೊಟ್ಟೆ ನೋವು ಅಂತ ಹೇಳ್ತಾ ಇದಾರೆ. ನಾವೇನೋ ಅದೇ ಎಲ್ಲ ತಿಂದಿರ್ತಾರೆ ಅವ್ರು, ಏನೋ ಇದು ಅಂತಾರೆ. ನಾನು ಫಸ್ಟ್ ಕೇಳ್ತಾ ಇದ್ದೀನಿ ಸರ್. ನಾನು ಎಷ್ಟು ಸತಿ ಬರ್ತಿದ್ದೀನಿ. ಪೇಷಂಟ್ ಏನಾಯ್ತು ಅಂತ ಕೇಳ್ತಿದಾರೆ ಅವ್ರು. ನೀವು ಹೇಳ್ಬೇಕು ಸರ್. ಅವ್ರು ಏನಿಲ್ಲ, ಅಳ್ಳಾಡ್ತಾ ಇದಾರೆ ಸರ್. ಇದು ಆಕ್ಚುಲಿ ಗುರು ಹೋಟ್ಲ್ ಅಲ್ವಾ? ನನಗೆ ಗೊತ್ತಿರಂಗೆ ಸರ್, ಬೆಸ್ಟ್ ಇಡ್ಲಿ, ಬೆಸ್ಟ್ ಚಿತ್ರಾನ್ನ, ಬೆಸ್ಟ್ ವಡೆ ಸಿಗೋದು ಗುರು ಹೋಟೆಲ್ ಒಂದೇ, ನಾನು ನೋಡಿದಂಗೆ. ಏನು ಸರ್ ಕರೆಕ್ಟ್ ತಾನೆ? ನಾವು ಮಾಡಿದ ತಮಾಷೆಗೆ ಇದು ಕುರಿಗಳು ಕುರಿಗಳು ಅಂತ ಯಾವ ಹೊಟ್ಟೆ ನೋವಿಲ್ಲ ಸರ್. ಚೆನ್ನಾಗಿ ತಿಂದು ಇಡ್ಲಿ ಚಿತ್ರಾನ್ನ ಚೆನ್ನಾಗಿ ತಿಂದವಳೆ ಸರ್. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿಯವರಿಂದ ಈ ಕಿರುಕಾಣಿಕೆ. ಇದು ಹೋಟೆಲ್ ಗುರು ಅಂತ ಬಿಡ್ದಿಲಿರೋದು. ಇಲ್ಲೇ ಟಿಫನ್ ಮಾಡಿ ಇವ್ರಿಗೆ ಬಕ್ರ ಮಾಡಿದ್ವಿ ಸರ್. ಹೆಂಗನ್ನಿಸ್ತು? ಟೆನ್ಷನ್ ಆದ್ರ ಫುಲ್ಲು? ಹಂಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತಾ ಸರ್? ಹಂಗೇನೆ. ಓಕೆ ಸರ್, ನಾವು ಮಾಡಿದ ತಮಾಷೆಗೆ ದಯವಿಟ್ಟು ಕ್ಷಮಿಸಿ.